ಕಳಪೆ ಆಹಾರದ ವಿರುದ್ಧ ಸಮರ ಸಾರಿರುವಂತಹ ಆರೋಗ್ಯ ಮತ್ತು ಆಹಾರ ಸುರಕ್ಷತಾ ಇಲಾಖೆ ಇದೀಗ ಗ್ರಾಹಕರ ಹಿತರಕ್ಷಣೆಗಾಗಿ ತಂತ್ರಜ್ಞಾನದ ಮೊರೆ ಹೋಗಿದೆ. ಇನ್ಮುಂದೆ ಹೋಟೆಲ್ ಮತ್ತು ಮೆಡಿಕಲ್ ಸ್ಟೋರ್ಗಳ ಮುಂದೆ ದೂರು ಸಲ್ಲಿಸುವುದಕ್ಕೆ QR ವ್ಯವಸ್ಥೆ ಜಾರಿಯಾಗ್ತಾ ಇದೆ. ಅಂದ್ರೆ ಸ್ಪಾಟ್ನಲ್ಲೇ ಸ್ಕ್ಯಾನ್ ಮಾಡಿ ಅಲ್ಲೇ ನೀವು ದೂರನ್ನ ಕೊಡಬಹುದು. ಹೋಟೆಲ್ಗಳಲ್ಲಿ ಕಳಪೆ ಆಹಾರಕ್ಕೆ ಬ್ರೇಕ್ ಹಾಕಲು QR ಕೋಡ್, ಮೆಡಿಕಲ್ ಶಾಪ್ಗಳ ವಿರುದ್ಧ ದೂರು ಕೊಡಲು QR ಕೋಡ್ ಬಿಡುಗಡೆ. ಸ್ಟಾರ್ ಹೋಟೆಲ್ಗಳ ಮೇಲೆ ರೇಡ್ ಮಾಡಿ ಕೊಳೆತ ಮಾಂಸ, ಅವಧಿ ಮುಗಿದ ಆಹಾರ ಪದಾರ್ಥ, ಫಂಗಸ್ ಬಂದಂತ ತರಕಾರಿಗಳನ್ನು ಪತ್ತೆ ಹಚ್ಚಿದಂತ ರಾಜ್ಯದ ಆರೋಗ್ಯ ಇಲಾಖೆ ಮತ್ತು ಆಹಾರ ಸುರಕ್ಷತಾ ಇಲಾಖೆ ತನ್ನ ಕಾರ್ಯಾಚರಣೆಯನ್ನು ಇದೀಗ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯೋದಕ್ಕೆ ನಿರ್ಧರಿಸಿದೆ. ಕರ್ನಾಟಕದಲ್ಲಿ ಕಳಪೆ ಆಹಾರ ಮತ್ತು ಅವಧಿ ಮುಗಿದ ಔಷಧಿಗಳ ಮಾರಾಟಕ್ಕೆ ಕಡಿವಾಣ ಹಾಕಲು ಆರೋಗ್ಯ ಸಚಿವ UT ಖಾದರ್ QR ಕೋಡ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಏನಿದು QR ಕೋಡ್? ದೂರು ನೀಡುವುದು ಹೇಗೆ? ದೂರು ಕೊಟ್ಟ ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಹಾಜರು. ಗ್ರಾಹಕರು ದೂರು ಸಲ್ಲಿಸಲು ಹೋಟೆಲ್ಗಳು ಮತ್ತು ಮೆಡಿಕಲ್ ಸ್ಟೋರ್ಗಳ ಮುಂದೆ QR ಕೋಡ್ ಅನ್ನು ಅಂಟಿಸಲಾಗುತ್ತೆ. ದೂರು ಸಲ್ಲಿಸಿದ ಕೆಲವೇ ನಿಮಿಷಗಳಲ್ಲಿ ಅಧಿಕಾರಿಗಳು ಹಾಜರಾಗ್ತಾರೆ. ಇದೊಂದು ತಂತ್ರಜ್ಞಾನ ಆಧಾರಿತ ದೂರು ವ್ಯವಸ್ಥೆಯಾಗಿದ್ದು, ಇದನ್ನು ಜಾರಿಗೆ ತಂದಿರುವಂತಹ ದೇಶದ ಮೊದಲ ರಾಜ್ಯ ಕರ್ನಾಟಕವಾಗಿದೆ. ಹೋಟೆಲ್ ಮುಂದೆ QR ಕೋಡ್, ಏನೆಲ್ಲ ದೂರು ನೀಡಬಹುದು? ಹೋಟೆಲ್ ಹೊರಭಾಗದಲ್ಲಿ QR ಕೋಡ್ಗಳನ್ನು ಅಂಟಿಸಲಾಗುತ್ತೆ. ಈ QR ಕೋಡ್ ಅನ್ನ ಮೊಬೈಲ್ ಮೂಲಕ ಸ್ಕ್ಯಾನ್ ಮಾಡಿ ತಕ್ಷಣವೇ ದೂರನ್ನ ದಾಖಲಿಸಬಹುದು. ಹೋಟೆಲ್ಗಳಲ್ಲಿ ಶುಚಿತ್ವ ಇಲ್ಲದಿರುವುದು, ಕಳಪೆ ಗುಣಮಟ್ಟದ ಆಹಾರ ಪದಾರ್ಥ ಬಳಕೆ, ಹಳಸಿದ ಆಹಾರ, ಅವಧಿ ಮೀರಿದಂತ ಆಹಾರ ಪದಾರ್ಥ, ಆಹಾರದಲ್ಲಿ ಕೃತಕ ಬಣ್ಣಗಳ ಬಳಕೆ, ಹೀಗೆ ಹೋಟೆಲ್ನ ಇನ್ನಿತರ ಅವ್ಯವಸ್ಥೆಗಳ ಬಗ್ಗೆ QR ಕೋಡ್ನಲ್ಲೇ ಸ್ಕ್ಯಾನ್ ಮಾಡಿ ತಕ್ಷಣವೇ ದೂರನ್ನ ದಾಖಲಿಸಬಹುದು. ಹೋಟೆಲ್ಗಳು ಮಾತ್ರವಲ್ಲ, ಮೆಡಿಕಲ್ ಸ್ಟೋರ್ಗಳ ಮುಂದೆಯೂ QR ಕೋಡ್ಗಳನ್ನು ಅಂಟಿಸಲಾಗುತ್ತೆ. ಮೆಡಿಕಲ್ ಶಾಪ್ ಮುಂದೆ QR ಕೋಡ್, ಏನೆಲ್ಲ ದೂರು ನೀಡಬಹುದು? ಗ್ರಾಹಕರು ಮೆಡಿಕಲ್ ಸ್ಟೋರ್ಗಳಲ್ಲಿ ನಿಗದಿಗಿಂತ ಹೆಚ್ಚಿನ ದರ ವಸೂಲಿ ಮಾಡುವುದು, ನಕಲಿ ಮತ್ತು ಕಳಪೆ ಗುಣಮಟ್ಟದ ಔಷಧಿಗಳ ಮಾರಾಟ, ತಪ್ಪು ಔಷಧಿ ಅಥವಾ ತಪ್ಪು ಡೋಸೇಜ್ ಅನ್ನು ನೀಡುವುದು, ಔಷಧಿಗಳ ಬಳಕೆಯಿಂದ ಉಂಟಾಗುವಂತಹ ಸೈಡ್ ಎಫೆಕ್ಟ್, ಅವಧಿ ಮೀರಿದಂತಹ ಔಷಧಗಳ ಮಾರಾಟ, ಬಿಲ್ ನೀಡದಿರುವುದು, ಫಾರ್ಮಸಿಗಳಲ್ಲಿ ಗ್ರಾಹಕರಿಗೆ ನೀಡುವಂತಹ ಕಳಪೆ ಸೇವೆ, ಇಂತಹ ಸಮಸ್ಯೆಗಳ ಬಗ್ಗೆ ತಿಳಿಸಬಹುದು. ಸ್ಥಳದಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ದೂರು ದಾಖಲಿಸಬಹುದಾಗಿದೆ. ಎಲ್ಲ ಕಡೆ ನಮಗೆ ಹೋಗಿ ನೋಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಒಂದು QR ಕೋಡ್ ಬಾರ್ ಕೋಡ್ ಮಾಡಿದ್ದೇವೆ. ಎಲ್ಲ ಹೋಟೆಲ್ನ ಮುಂದೆ, ಎಲ್ಲ ಪಬ್ಲಿಕ್ ಪ್ಲೇಸಲ್ಲಿ ನಾವು ಅದನ್ನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಲಿಸ್ತೇವೆ. ಯಾರಿಗಾದರೂ ಎಲ್ಲ ಫಾರ್ಮಸಿಸ್ಟ್, ಮೆಡಿಕಲ್ ಶಾಪ್ನಲ್ಲಿ ಕೂಡ ಯಾರಿಗಾದರೂ ಈ ರೀತಿ ಏನಾದರೂ ಮಾಹಿತಿ ಕೊಡಬೇಕಂತ ಇದ್ದಲ್ಲಿ ಆ QR ಕೋಡಿಗೆ ಹೋಗಿ ನಮಗೆ ಮಾಹಿತಿ ಕೊಡ್ಬೋದು. ಫಾರ್ಮಸಿಸ್ಟ್ ಅಂದರೆ ಡ್ರಗ್ಸಿಗೆ ಮತ್ತು ಫುಡ್ ಸೇಫ್ಟಿಗೆ ಈ ರೀತಿಯ QR ಕೋಡ್ ಇವತ್ತು ಪ್ರಾರಂಭ ಮಾಡಿದ ಒಂದು ರಾಜ್ಯ ಇದ್ದರೆ ಅದು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಳಪೆ ಆಹಾರ ಪೂರೈಸುವ ಹೋಟೆಲ್ಗಳಿಗೆ 5 ಲಕ್ಷದವರೆಗೂ ದಂಡ. ಇನ್ಮುಂದೆ PG, ಹಾಸ್ಟೆಲ್, ಕಲ್ಯಾಣ ಮಂಟಪಗಳಲ್ಲೂ ತಪಾಸಣೆ. ನಿಗಾ ಇಡಲು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ವಾಚ್ ಟೀಮ್. ಕಳಪೆ ಆಹಾರ ಪೂರೈಸುವ ಹೋಟೆಲ್ಗಳಿಗೆ 5 ಲಕ್ಷದವರೆಗೂ ದಂಡ ವಿಧಿಸಲಾಗುತ್ತೆ. ಇನ್ಮುಂದೆ ಬರೀ ಹೋಟೆಲ್ಗಳ ಮೇಲಷ್ಟೇ ರೇಡ್ ಮಾಡುವುದಿಲ್ಲ. ತಪಾಸಣೆ ವ್ಯವಸ್ಥೆಯನ್ನ PGಗಳು, ಹಾಸ್ಟೆಲ್ಗಳು, ಕಲ್ಯಾಣ ಮಂಟಪಗಳು, ಕಾಲೇಜ್ ಕ್ಯಾಂಟೀನ್ಗಳು, ರೈಲ್ವೆ ಕ್ಯಾಂಟೀನ್ಗಳು ಮತ್ತು ಬಸ್ ನಿಲ್ದಾಣಗಳಲ್ಲಿನ ಹೋಟೆಲ್ಗಳು, ವಿಮಾನಗಳಲ್ಲಿ ಸರಬರಾಜು ಮಾಡುವಂತ ಆಹಾರಕ್ಕೂ ವಿಸ್ತರಿಸಲಾಗುವುದು ಅಂತ ಆರೋಗ್ಯ ಸಚಿವ UT ಖಾದರ್ ತಿಳಿಸಿದ್ದಾರೆ. ಹಿರಿಯ ನಾಗರಿಕರನ್ನ ಒಳಗೊಂಡಂತಹ ತಂಡಗಳನ್ನು ರಚಿಸಿ ಅವರ ಮೂಲಕ ದೂರು ಸ್ವೀಕರಿಸಿ ಕ್ರಮ ವಹಿಸಲಾಗುವುದು ಅಂತ ಸಚಿವ UT ಖಾದರ್ ತಿಳಿಸಿದ್ದಾರೆ. ಇನ್ನು ಮುಂದಕ್ಕೆ ನಮಗೆ ಎಲ್ಲಿಯಾದರೂ ಇವತ್ತು PGಗೆ ಹೋದಾದ ಈ ಸಂದರ್ಭದಲ್ಲಿ ಅವ್ರನ್ನ ಸಿಕ್ಕಿಬಿದ್ದರೆ ಮತ್ತೆ ನಾವು ಅದನ್ನು ಒನ್ ಟೈಮ್ ಕ್ಷಮಿಸಿದೆ ಅಂತ ಪ್ರಶ್ನೆನೇ ಇಲ್ಲ. ನಾವು ಸಂಬಂಧಪಟ್ಟ ಸ್ಥಳೀಯ ಮಾತಾಡಿಕೊಂಡು ಅಲ್ಲಿ ನಾವು ಕಠಿಣವಾದ ಶಿಕ್ಷೆಯನ್ನು ಇವತ್ತು ನಾವು ವಹಿಸ್ತೇವೆ. ಅದಕ್ಕೆ ನಾವು ಇವತ್ತು ಭಾಳಷ್ಟು ಹಾಸ್ಟೆಲ್ಗೆಲ್ಲ ಕೂಡ ಈಗಾಗಲೇ ನಾವು ರೇಡ್ ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಪ್ರೈವೇಟ್ ಹಾಸ್ಟೆಲ್ಸ್ ಆಲ್ಸೋ, ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಲ್ಸೋ, ಗೌರ್ಮೆಂಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಲ್ಸೋ, ಬರೀ ಸರ್ಕಾರಿ ಹಾಸ್ಟೆಲ್ ಮಾತ್ರ ಅಲ್ಲ, ಪ್ರೈವೇಟ್ ಹಾಸ್ಟೆಲ್ ಕೂಡ ನಾವು ಅದನ್ನು ಮಾಡಬೇಕಂತ ಇಚ್ಛೆ ಇದೆ. ಅದು ಜೊತೆ ನಮ್ಮ ಬಸ್ ಸ್ಟ್ಯಾಂಡ್, ಪಬ್ಲಿಕ್ ಬಸ್ ಸ್ಟ್ಯಾಂಡ್ ಕೇಟರಿಂಗ್ ಇರ್ತದೆ, ಮದುವೆಗೆ ಕೇಟರಿಂಗ್ ಮಾಡುವಂಥ ಸೆಂಟರ್ಸ್ ಇರ್ತದೆ. ಇದೆಲ್ಲ ಕೂಡ ಅವರವರು ಇದ್ದದ್ದನ್ನು ಈಗಲೇ ರೆಕ್ಟಿಫೈ ಮಾಡಿಕೊಂಡು ಇವತ್ತು ಹೋಗುವಂಥ ವಿಚಾರ ಕೂಡ ಇವತ್ತು ಆಗಬೇಕು. ರೈಲ್ವೆಲಿ ಬರುವಂಥ ಕ್ಯಾಂಟೀನ್ ಏನಿದೆಯಾ ಆ ರೈಲ್ವೆ ಕ್ಯಾಂಟೀನ್ನ ಜೊತೆಯಲ್ಲಿ ಬಹುಶಃ ಫ್ಲೈಟ್ನಲ್ಲಿ ಏನಿದು ಹೋಗುವಾಗ ಇವತ್ತು ಊಟೋಪಚಾರ ಕೊಡ್ತಾರೆ, ಇದನ್ನು ಕೂಡ ನಾವು ಟೆಸ್ಟ್ ಮಾಡಿಸಬೇಕು ಅಂತ ಹೇಳಿಕೊಂಡು ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಒಟ್ಟಾರೆ ನಾವಾಡಿದ್ದೇ ಆಟ, ನಾವು ಕೊಟ್ಟಿದ್ದೇ ಊಟ ಅಂತಿದ್ದಂತ ಹೋಟೆಲ್ಗಳಿಗೆ ಲಗಾಮು ಹಾಕೋದಕ್ಕೆ ಆರೋಗ್ಯ ಇಲಾಖೆ QR ಕೋಡ್ ಗುನ್ನ ಇಟ್ಟಿದೆ. ಮೆಡಿಕಲ್ ಶಾಪ್ಗಳ ಕಳ್ಳಾಟಕ್ಕೂ ಬ್ರೇಕ್ ಹಾಕಲು QR ಕೋಡ್ ಜಾರಿಗೆ ತರುತ್ತಿರುವುದು ಹೊಸ ಭರವಸೆಯನ್ನು ಮೂಡಿಸಿದೆ.
ಬ್ಯೂರೋ ರಿಪೋರ್ಟ್ TV9.